ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಹೆಬ್ಬಾಗಿಲು ಎಂದು ಹೆಸರಾದ ಇಟಗಿಯಲ್ಲಿ ಇಂದು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಸಹಯೋಗದಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಡಿ ನಿರ್ಮಿಸಲಾದ ಹೈಟೆಕ್ ಗ್ರಾಮ ಪಂಚಾಯತ್ ಕಟ್ಟಡ ಮತ್ತು ಸಭಾಭವನ ಅದ್ದೂರಿಯಾಗಿ ಉದ್ಘಾಟನೆಗೊಂಡಿದೆ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಕಿತ್ತೂರು ಕಲ್ಮಠದ ಮಡಿವಾಳ ರಾಜ ಯೋಗೀಂದ್ರ ಸ್ವಾಮೀಜಿ, ನಂಜಗಡ ಮತ್ತು ಇಟಗಿ ವಿರಕ್ತ ಮಠಗಳ ಪೂಜ್ಯರಾದ ಚನ್ನವೀರ ದೇವರು, ಚನ್ನಬಸವ ದೇವರು ವಹಿಸಿದ್ರು. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಖಾನಾಪುರ ಕ್ಷೇತ್ರದ ಶಾಸಕ ವಿಠಲ್ ಹಲ್ಗೇಕರ್ ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರುದ್ರಪ್ಪ ಮುದುಕಪ್ಪ ತುರುಮುರಿ ವಹಿಸಿದ್ರು. ಮುಖ್ಯ ಅತಿಥಿಗಳಾಗಿ ಚಿನ್ನರಾಜು ಹಟ್ಟಿಹೊಳಿ, ಕಾಂಗ್ರೆಸ್ ಮುಖಂಡರು ಆದ ರೋಹಿಣಿ ಬಾಬಾ ಸಾಹೇಬ್ ಪಾಟೀಲ್ ವಹಿಸಿದ್ರು. ಅತಿಥಿಗಳಾಗಿ ಖಾನಾಪುರ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಆದ ರಮೇಶ್ ಮೆಟ್ರಿ, ಸಹಾಯಕ ನಿರ್ದೇಶಕರು ಆದ ವಿಜಯಕುಮಾರ್ ಕೋತಿನ್, ರೂಪಾಲಿ ಬಡಕುದ್ರಿ, ಪಿಡಿಒ ವೀರೇಶ್ ಸಜ್ಜನ್ ಹಾಗೂ ಉಪಾಧ್ಯಕ್ಷರು ಆದ ರಾಜಶ್ರೀ ಹುಣಸಿಗಟ್ಟಿ, ಎಟಗಿ ಪಿಕೆಪಿಎಸ್ ಅಧ್ಯಕ್ಷರು ಆದ ಶ್ರೀಶೈಲ್ ತುರುಮುರಿ, ಉಪಾಧ್ಯಕ್ಷ ಇಕ್ಬಾಲ್ ನಾದಫ್, ಕೆಎಂಎಫ್ ಮಾಜಿ ಅಧ್ಯಕ್ಷ ಅದೃಶ್ಯ ತುರುಮುರಿ ಸೇರಿ ಎಲ್ಲ ಸದಸ್ಯರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಉದ್ಘಾಟನೆಗೊಂಡಿದೆ. ಈ ಸಂದರ್ಭದಲ್ಲಿ ತಾಲೂಕಿನ ವಿವಿಧ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಸದಸ್ಯರು, ಪಿಡಿಒಗಳು ಭಾಗವಹಿಸಿದ್ರು. ಇನ್ನು ಕಾರ್ಯಕ್ರಮದಲ್ಲಿ ಹಳೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಸದಸ್ಯರು, ಪಿಡಿಒಗಳು, ನರೇಗಾ ಸಿಬ್ಬಂದಿ, ಇಂಜಿನಿಯರ್ಗಳು ಮತ್ತು ಸಿಬ್ಬಂದಿಗಳನ್ನ ಸತ್ಕರಿಸಲಾಗಿದೆ. ಹೈಟೆಕ್ ಗ್ರಾಮ ಪಂಚಾಯಿತಿ ಕಟ್ಟಡದ ನಿರ್ಮಾಣಕ್ಕೆ ಎಲ್ಲಾ ಗಣ್ಯರು ಪ್ರಶಂಸೆ ವ್ಯಕ್ತಪಡಿಸಿದ್ರು. ನಂತರ ನಮ್ಮ ನ್ಯೂಸ್ ಮಹತ್ವರಾಜ್ಯ ಉಪಸಂಪಾದಕ ಬಸವರಾಜ್ ನಡೆಸಿದ ಸಂವಾದದಲ್ಲಿ ಮಾತನಾಡಿದ ಎಂಎಲ್ಸಿ ಚಿನ್ನರಾಜು ಹಟ್ಟಿಹೊಳಿ ಹಾಗೂ ಖಾನಾಪುರ ಕ್ಷೇತ್ರದ ಶಾಸಕರು ಆದ ವಿಠಲ್ ಹಲ್ಗೇಕರ್ ಅವರು ಈ ಗ್ರಾಮ ಪಂಚಾಯಿತಿ ಕಟ್ಟಡ ಉದ್ಘಾಟನೆ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸಿದರು. ಶಾಸಕರು, ಎಲ್ಲ ಗಣ್ಯರು ಎಲ್ಲರೂ ಮಾತನಾಡಿದ್ದಾರೆ. ಅತ್ಯಂತ ಸಂತೋಷ, ಖುಷಿ ಅನ್ನಿಸ್ತದೆ. ಕಾರಣ ಅಂತಂದರೆ ಈ ಕಟ್ಟಡ ಗ್ರಾಮ ಪಂಚಾಯಿತಿಯ ಕಟ್ಟಿದರಿ. ಆ ಕಟ್ಟಡ ಹೇಗಾಗಿದೆ ಅಂತಂದರೆ ಅತ್ಯಂತ ಸುವ್ಯವಸ್ಥಿತವಾಗಿ ಆಧುನಿಕತೆಯನ್ನು, ಕಂಪ್ಯೂಟರು, ಸ್ಮಾರ್ಟ್ ಬೋರ್ಡು, ಇನ್ನುಳಿದ ಎಲ್ಲವೂ ಸಹ ನೋಡಿದಾಗ ಇದು ಅತ್ಯಂತ ಸುಂದರವಾದಂಥ ಕಟ್ಟಡವನ್ನು ನೀವೆಲ್ಲ ನಮ್ಮ ಅಧ್ಯಕ್ಷರು, ಎಲ್ಲ ಸದಸ್ಯರು, ವಿಡಿಯೋ ಸರ್ ಅವರು, ಇನ್ನುಳಿದ ಎಲ್ಲರೂ ಸಹ ಕೂಡಿ ಇದನ್ನು ಭಾಳ ಸುಂದರವಾಗಿರುವಂಥ ಕಟ್ಟಡ ಕಟ್ಟಿದ್ದೀರಿ. ಅತ್ಯಂತ ಖುಷಿ ಆಯಿತು. ಒಂದು ಆಡಳಿತ ಕಚೇರಿ ಹೇಗಿರಬೇಕು ಅನ್ನೋದಕ್ಕೆ ಈ ಇಟಗಿ ಗ್ರಾಮ ಪಂಚಾಯತಿ ಒಂದು ಪಂಚಾಯತಿ ನಿದರ್ಶನ. ಪಂಚಾಯತಿ ಕಟ್ಟಡಗಳಲ್ಲಿ ಅತ್ಯಂತ ಹೈಟೆಕ್ ಪಂಚಾಯತಿ ಅಂತ ಹೇಳಿಕ್ಕೆ ಅತ್ಯಂತ ಹೆಮ್ಮೆ ಅನಿಸ್ತಾ. ಖಾನಾಪುರ ತಾಲೂಕಿನ ನಂದಗಡ ಗ್ರಾಮದಲ್ಲಿ ಕೂಡ ಸುಸಜ್ಜಿತವಾದಂಥ ಗ್ರಾಮ ಪಂಚಾಯತಿ ಕಟ್ಟಡ ಇದೆ. ಈ ಒಂದು ಸಂದರ್ಭದಲ್ಲಿ ಈ ಒಂದು ಕಟ್ಟಡವನ್ನ, ನೂತನ ಕಚೇರಿಯನ್ನ ಕಟ್ಟಲಿಕ್ಕೆ ಶ್ರಮಿಸಿದಂಥ ಎಲ್ಲ ಅಧ್ಯಕ್ಷರಾದಿಯಾಗಿ ಗ್ರಾಮದ ಪ್ರತಿಯೊಬ್ಬರಿಗೂ ಕೂಡ, ಅಧಿಕಾರಿ ವರ್ಗದವರಿಗೂ ಕೂಡ ನನ್ನ ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಹೇಳಿಕ್ಕೆ ಬಯಸ್ತೇನೆ. ಗ್ರಾಮ ಪಂಚಾಯತಿ ಕಟ್ಟಡವನ್ನು ಕಟ್ಟಿದ್ವಿ, ಮುಂದೆ ಅದರಿಂದ ಒಳ್ಳೆಯ ಆಡಳಿತವನ್ನು ಕೊಡಬೇಕಾಗ್ತದೆ. ಈಗ ಜನರ ಬೇಡಿಕೆಗಳು ದಿನನಿತ್ಯ ಜಾಸ್ತಿ ಆಗ್ತಾ ಇದ್ದಾವೆ. ಯಾಕಪ್ಪ ಅಂತಂದ್ರೆ ನಮ್ಮ ಭಾರತ ದೇಶ, ಕರ್ನಾಟಕ ರಾಜ್ಯ, ಬೆಳಗಾವಿ ನಾವು ಅಭಿವೃದ್ಧಿಯತ್ತ ಸಾಗ್ತಾ ಇದ್ದೀವಿ. ಇನ್ನು ಇವತ್ತು ನಮ್ಮ ಪತ್ರಿಕಾ ಸಮೂಹಕ್ಕೆ ಮಾನ್ಯ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಶ್ರೀ ಚಂದ್ರರಾಜ್ ಹಟ್ಟಿಹೊಳಿ ಅವರು ಸಿಕ್ಕಿದ್ರೆ. ವಿಶೇಷವಾಗಿ ಇವತ್ತು ಇಟಗಿಗೆ ಬಂದಿದ್ರೆ ಒಂದು ಗ್ರಾಮ ಪಂಚಾಯತಿ ಉದ್ಘಾಟನೆಗೆ. ಸರ್ ಹೇಳಿ ಸರ್. ನಿಮ್ಮ ಸುದ್ದಿವಾಹಿನಿಯ ವೀಕ್ಷಕರಿಗೆ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ, ಇವತ್ತು ಇಟಗಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಲಾದಂಥ ಪಂಚಾಯಿತಿ ಕಟ್ಟಡವನ್ನು ಉದ್ಘಾಟನೆ ಮಾಡಿದ್ವಿ. ಸಂದರ್ಭದಲ್ಲಿ ಈ ಭಾಗದ ಶಾಸಕರು ಮತ್ತು ರೋಹಿಣಿ ಬಾಬಾ ಸಾಹೇಬ್ ಪಾಟೀಲ್ ಅವರು ಮತ್ತು ಇನ್ನುಳಿದಂತೆ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ಇನ್ನುಳಿದಂತೆ ಎಲ್ಲ ಊರಿನ ಗಣ್ಯಮಾನ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಒಂದು ಸುಸಜ್ಜಿತವಾದಂಥ ಕಟ್ಟಡವನ್ನು ಪ್ರಸ್ತುತ ಏನು ಚುನಾಯಿತ ಪಂಚಾಯಿತಿ ಸದಸ್ಯರ ಮಂಡಳಿ ಇದೆ, ಅಧ್ಯಕ್ಷರಾದಿಯಾಗಿ ಅವರು ನಿರ್ಮಾಣ ಮಾಡಿದ್ದಾರೆ. ನನ್ನ ತುಂಬು ಹೃದಯದ ಅಭಿನಂದನೆಗಳನ್ನು ಅವರಿಗೆ ಸಲ್ಲಿಸ್ತಾ, ನನ್ನ ಸಂಪೂರ್ಣ ಬೆಂಬಲವನ್ನು ಈ ಪಂಚಾಯಿತಿ ಕಟ್ಟಡದ ಮುಂದಿನ ಏನು ಅವರ ಅಧಿಕಾರಿ ಅವಧಿ ಇದೆ, ಅವರ ಕೆಲಸ ಕಾರ್ಯಗಳಿಗೆ ನಾನು ಸಂಪೂರ್ಣ ಬೆಂಬಲವನ್ನು ಕೊಡ್ತೀನಿ ಮತ್ತು ಅವರಿಗೆ ಮುಂಬರುವಂಥ ದಿನದಲ್ಲಿ ಶುಭವಾಗಲಿ ಅಂತ ಹೇಳ್ತೀನಿ. ಸರ್, ಈಗ ಇನ್ನೊಂದು ಖಾನಾಪುರ, ಈಗ ನಮ್ಮ ಪಂಚಾಯತ್ ಚಲೋ ಪಂಚಾಯತ್ ಈಗ ಕಟ್ಟಿದ್ರಿ. ಸಜ್ಜನ್ ನಮ್ಮ ಪಿಡಿಒ ಸಾಹೇಬ್
ಅವರು ಪಶ್ಚಿಮ ಭಾಗದಲ್ಲಿ ಒಂದು ಕಟ್ಟಡ ಹೊಸ ಕಟ್ಟಡ ಗ್ರಾಮ ಪಂಚಾಯತ್ ಕಟ್ಟಡ 1 ತಿಂಗಳ ಹಿಂದೆ ಮಾಡಿದ ಅವರು ಪಾರ್ವಾಡ್ನಲ್ಲಿ, ಮತ್ತು ಇದು ಸೆಕೆಂಡ್. ಆ ಪ್ರಕಾರ ಈಗ ಚಲೋ ಈಗ ಇಮಾರತ್ ನೂತನ ಕಟ್ಟಡ ಈಗ ಮಾಡಿದಲ್ಲ, ಆ ಕಟ್ಟಡನಲ್ಲಿ ಹೆಂಗ ಈ ಪಬ್ಲಿಕ್ ಸೇವಾ ಹೆಂಗ ಇರಬೇಕು ಅದರ ಮೇಲೆ ಈ ಕಟ್ಟಡಕ್ಕೆ ಹೆಚ್ಚು ಬೆಲೆ ಬರ್ತಾರೆ. ಅದ ಮಹಾರಾಜ ನಮ್ಮ ಸ್ವಾಮಿ ಹೇಳಿದ. ಈಗ ಮುಂದೆ ಯಾರು ಬರ್ತಾರಲ್ಲ, ಈಗ ಅವರು ಬಹುತೇಕ 4-5 ತಿಂಗಳು ಅದಾರ ಈಗ ಈ ಪಂಚಾಯತ್ ಮೆಂಬರ್ ಕಮಿಟಿಗೆ. ಅದ್ರಾಗ ನಾವು ಗಡ್ಬಡ್ನಲ್ಲಿ ಇದು ಉದ್ಘಾಟನೆ ಮಾಡಿದವರು. ದೊಡ್ಡ ದೊಡ್ಡ ಮಂದಿ ದೊಡ್ಡ ಪೋಸ್ಟ್ನಲ್ಲಿ ಇಲ್ಲೇ ಅದಾರೆ. ಆ ಪ್ರಕಾರ ಈ ಊರು ಇದ್ದ ಮೇಲೆ ಈ ಎಲ್ಲ ಗ್ರಾಮ ಪಂಚಾಯತ್ ಮೆಂಬರ್ ಕೂಡ ಒಂದು ಹೊಸ ಕಟ್ಟಡ ಮಾಡೋಣ ಅಂತ ಹೇಳಿ ಅವರು NRG ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಲ್ಲಿ ಈ ದೊಡ್ಡ ಕಟ್ಟಡ ಇಲ್ಲೇ ಮಾಡಿದ್ದೀವಿ. ನಮ್ಮ ತಾಲೂಕಿನಲ್ಲಿ ಒಂದು ಫಸ್ಟ್ ನಂಬರ್ ಬರ್ತಾರೆ ಈ ಕಟ್ಟಡ ಬಗ್ಗೆ ನೋಡಿದ್ರೆ. ಎಲ್ಲ ಒಳಗಿಂದ ಸಭಾ ಭವನ ನೋಡಿದ್ರೆ ಈ ಒಂದು ವಿಧಾನಸೌಧ ಅಂತ ನೋಡಕ್ಕೆ ಬರ್ತಾರೆ. ಆ ಪ್ರಕಾರ ಇದು ಚಲೋ ಕೆಲಸ ಮಾಡಿದ್ವಿ. ಆ ಅಧ್ಯಕ್ಷರಿಗೆ ಮತ್ತು ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಮತ್ತು PDO ಮತ್ತು ಎಲ್ಲ ಕರ್ಮಚಾರಿಗೆ ನಾವು ಅಭಿನಂದನೆ ತಿಳಿಸ್ತೀವಿ ಈ ಮೂಲಕ. ಒಟ್ಟಾರೆ ಖಾನಾಪುರ ಕ್ಷೇತ್ರದ ಹೆಬ್ಬಾಗಿಲು ಇಟಗಿಯಲ್ಲಿ ನಿರ್ಮಿಸಿದ ಗ್ರಾಮ ಪಂಚಾಯಿತಿ ಹೈಟೆಕ್ ಕಟ್ಟಡ ಅದ್ದೂರಿಯಾಗಿ ಉದ್ಘಾಟನೆಗೊಂಡಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗುತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.